ಏಷ್ಯಾ ಕಪ್ನಲ್ಲಿ ಭಾರತ ತಂಡಕ್ಕೆ ರೋಚಕ ಜಯ ಸಿಕ್ಕಿದೆ. ಈ ಅಭಿಮಾನಿಗಳ ಖುಷಿ, ಸಡಗರ, ಸಂಭ್ರಮ ಇದೆಲ್ಲವೂ ಕೂಡ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಡೋಲು ಬಡಿದು ಸಂಭ್ರಮವನ್ನ ಕೂಡ ಪಟ್ಟಿದ್ದಾರೆ. ಇಡೀ ಭಾರತದಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಭ್ರಮ, ಸಡಗರ, ಒಂದು ರೀತಿಯಲ್ಲಿ ದೀಪಾವಳಿ ರೀತಿಯಲ್ಲಿ ಹಬ್ಬದ ವಾತಾವರಣ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲಾ ಕಡೆಗಳಲ್ಲೂ ಇದೇ ರೀತಿಯ ವಾತಾವರಣ. ಅಭಿಮಾನಿಗಳಿಗೆ ಖುಷಿಯೋ ಖುಷಿ. ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ. ಖುಷಿಯೋ ಖುಷಿ. ಅಭಿಮಾನಿಗಳ ಸಂಭ್ರಮ, ಸಡಗರ ಒಂದು ಕಡೆ ಆದರೆ ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಕಡೆಗಳ ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅಭಿನಂದನೆಗಳ ಮಹಾಪೂರ. ಟೀಮ್ ಇಂಡಿಯಾ ಗೆದ್ದುಕೊಂಡಿರೋದಿದೆಯಲ್ಲ, ದೀಪಾವಳಿ ಬಂದಷ್ಟೇ ಖುಷಿಯಾಗಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಆರಂಭ ಮಾಡ್ತು. ಆದರೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರಂಭಿಕ ಆಟಗಾರರು ಬಹಳ ಉತ್ತಮ ಪ್ರದರ್ಶನವನ್ನು ಕೊಟ್ಟಿದ್ದರಿಂದ ಈ ಗೆಲುವು ಸಾಧ್ಯ ಆಯಿತು ಅನ್ನುವಂಥ ವಿಚಾರ. ಆಟಗಾರರನ್ನ ಮೋದಿ ಕೂಡ ಅಭಿನಂದಿಸಿದ್ರು. ಸೋಷಿಯಲ್ ಮೀಡಿಯಾದಾದ್ಯಂತ ಅಭಿನಂದನೆಗಳ ಮಹಾಪೂರ. ಅದಷ್ಟೇ ಅಲ್ಲ, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸಂಭ್ರಮ, ಸಡಗರ ಎಲ್ಲ ಕಡೆಗಳಲ್ಲೂ ಕೂಡ. वो जहां कहीं नहीं मिला, मेरे देश जैसी जमीन और आसमां मुझे कहीं हमारे शिवाजी ग्राउंड के जितने भी भाई बंधु हैं, जश्न मनाओ। आज हमारी भारतीय टीम एशिया कप में ಏಷ್ಯಾ ಕಪ್ನಲ್ಲಿ ಭಾರತ ತಂಡಕ್ಕೆ ರೋಚಕ ಜಯ ಸಿಕ್ಕಿದೆ. ಈ ಅಭಿಮಾನಿಗಳ ಖುಷಿ, ಸಡಗರ, ಸಂಭ್ರಮ ಇದೆಲ್ಲವೂ ಕೂಡ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಡೋಲು ಬಡಿದು ಸಂಭ್ರಮವನ್ನ ಕೂಡ ಪಟ್ಟಿದ್ದಾರೆ. ಇಡೀ ಭಾರತದಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಭ್ರಮ, ಸಡಗರ, ಒಂದು ರೀತಿಯಲ್ಲಿ ದೀಪಾವಳಿ ರೀತಿಯಲ್ಲಿ ಹಬ್ಬದ ವಾತಾವರಣ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲಾ ಕಡೆಗಳಲ್ಲೂ ಇದೇ ರೀತಿಯ ವಾತಾವರಣ. ಅಭಿಮಾನಿಗಳಿಗೆ ಖುಷಿಯೋ ಖುಷಿ. ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ. ಖುಷಿಯೋ ಖುಷಿ. ಅಭಿಮಾನಿಗಳ ಸಂಭ್ರಮ, ಸಡಗರ ಒಂದು ಕಡೆ ಆದರೆ ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಕಡೆಗಳ ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅಭಿನಂದನೆಗಳ ಮಹಾಪೂರ. ಟೀಮ್ ಇಂಡಿಯಾ ಗೆದ್ದುಕೊಂಡಿರೋದಿದೆಯಲ್ಲ, ದೀಪಾವಳಿ ಬಂದಷ್ಟೇ ಖುಷಿಯಾಗಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಆರಂಭ ಮಾಡ್ತು. ಆದರೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರಂಭಿಕ ಆಟಗಾರರು ಬಹಳ ಉತ್ತಮ ಪ್ರದರ್ಶನವನ್ನು ಕೊಟ್ಟಿದ್ದರಿಂದ ಈ ಗೆಲುವು ಸಾಧ್ಯ ಆಯಿತು ಅನ್ನುವಂಥ ವಿಚಾರ. ಆಟಗಾರರನ್ನ ಮೋದಿ ಕೂಡ ಅಭಿನಂದಿಸಿದ್ರು. ಸೋಷಿಯಲ್ ಮೀಡಿಯಾದಾದ್ಯಂತ ಅಭಿನಂದನೆಗಳ ಮಹಾಪೂರ. ಅದಷ್ಟೇ ಅಲ್ಲ, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸಂಭ್ರಮ, ಸಡಗರ ಎಲ್ಲ ಕಡೆಗಳಲ್ಲೂ ಕೂಡ. वो जहां कहीं नहीं मिला, मेरे देश जैसी जमीन और आसमां मुझे कहीं हमारे शिवाजी ग्राउंड के जितने भी भाई बंधु हैं, जश्न मनाओ। आज हमारी भारतीय टीम एशिया कप में ಏಷ್ಯಾ ಕಪ್ನಲ್ಲಿ ಭಾರತ ತಂಡಕ್ಕೆ ರೋಚಕ ಜಯ ಸಿಕ್ಕಿದೆ. ಈ ಅಭಿಮಾನಿಗಳ ಖುಷಿ, ಸಡಗರ, ಸಂಭ್ರಮ ಇದೆಲ್ಲವೂ ಕೂಡ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಡೋಲು ಬಡಿದು ಸಂಭ್ರಮವನ್ನ ಕೂಡ ಪಟ್ಟಿದ್ದಾರೆ. ಇಡೀ ಭಾರತದಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಭ್ರಮ, ಸಡಗರ, ಒಂದು ರೀತಿಯಲ್ಲಿ ದೀಪಾವಳಿ ರೀತಿಯಲ್ಲಿ ಹಬ್ಬದ ವಾತಾವರಣ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲಾ ಕಡೆಗಳಲ್ಲೂ ಇದೇ ರೀತಿಯ ವಾತಾವರಣ. ಅಭಿಮಾನಿಗಳಿಗೆ ಖುಷಿಯೋ ಖುಷಿ.
ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ. ಖುಷಿಯ ಅಭಿಮಾನಿಗಳ ಸಂಭ್ರಮ ಸಡಗರ ಒಂದು ಕಡೆ ಆದರೆ ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲ ಕಡೆಗಳಲ್ಲೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಕಡೆಗಳ ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅಭಿನಂದನೆಗಳ ಮಹಾಪೂರ. ಟೀಮ್ ಇಂಡಿಯಾ ಗೆದ್ದುಕೊಂಡಿರೋದಿದೆಯಲ್ಲ, ದೀಪಾವಳಿ ಬಂದಷ್ಟೇ ಖುಷಿಯಾಗಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಆರಂಭ ಮಾಡ್ತು. ಆದರೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರಂಭಿಕ ಆಟಗಾರರು ಬಹಳ ಉತ್ತಮ ಪ್ರದರ್ಶನವನ್ನು ಕೊಟ್ಟಿದ್ದರಿಂದ ಈ ಗೆಲುವು ಸಾಧ್ಯ ಆಯಿತು ಅನ್ನುವಂಥ ವಿಚಾರ. ಆಟಗಾರರನ್ನ ಮೋದಿ ಕೂಡ ಅಭಿನಂದಿಸಿದ್ರು. ಸೋಷಿಯಲ್ ಮೀಡಿಯಾದಾದ್ಯಂತ ಅಭಿನಂದನೆಗಳ ಮಹಾಪೂರ. ಅದಷ್ಟೇ ಅಲ್ಲ, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸಂಭ್ರಮ ಸಡಗರ ಎಲ್ಲ ಕಡೆಗಳಲ್ಲೂ ಕೂಡ. वो जहां कहीं नहीं मिला, मेरे देश जैसी जमीन और आसमां मुझे कहीं हमारे तुलसी ग्राउंड के जितने भी भाई बंधु हैं जश्न मनाए। आज हमारी भारतीय टीम एशिया कप में ಏಷ್ಯಾ ಕಪ್ನಲ್ಲಿ ಭಾರತ ತಂಡಕ್ಕೆ ರೋಚಕ ಜಯ ಸಿಕ್ಕಿದೆ. ಈ ಅಭಿಮಾನಿಗಳ ಖುಷಿ, ಸಡಗರ, ಸಂಭ್ರಮ ಇದೆಲ್ಲವೂ ಕೂಡ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಡೋಲು ಬಡಿದು ಸಂಭ್ರಮವನ್ನು ಕೂಡ ಪಟ್ಟಿದ್ದಾರೆ. ಇಡೀ ಭಾರತದಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಸಂಭ್ರಮ ಸಡಗರ, ಒಂದು ರೀತಿಯಲ್ಲಿ ದೀಪಾವಳಿ ರೀತಿಯಲ್ಲಿ ಹಬ್ಬದ ವಾತಾವರಣ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲ ಕಡೆಗಳಲ್ಲೂ ಇದೇ ರೀತಿಯ ವಾತಾವರಣ. ಅಭಿಮಾನಿಗಳಿಗೆ ಖುಷಿ. ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ. ಖುಷಿಯ ಅಭಿಮಾನಿಗಳ ಸಂಭ್ರಮ ಸಡಗರ ಒಂದು ಕಡೆ ಆದರೆ ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಎಲ್ಲ ಕಡೆಗಳಲ್ಲೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಕಡೆಗಳ ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅಭಿನಂದನೆಗಳ ಮಹಾಪೂರ. ಟೀಮ್ ಇಂಡಿಯಾ ಗೆದ್ದುಕೊಂಡಿರೋದಿದೆಯಲ್ಲ, ದೀಪಾವಳಿ ಬಂದಷ್ಟೇ ಖುಷಿಯಾಗಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಆರಂಭ ಮಾಡ್ತು. ಆದರೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರಂಭಿಕ ಆಟಗಾರರು ಬಹಳ ಉತ್ತಮ ಪ್ರದರ್ಶನವನ್ನು ಕೊಟ್ಟಿದ್ದರಿಂದ ಈ ಗೆಲುವು ಸಾಧ್ಯ ಆಯಿತು ಅನ್ನುವಂಥ ವಿಚಾರ. ಆಟಗಾರರನ್ನ ಮೋದಿ ಕೂಡ ಅಭಿನಂದಿಸಿದ್ರು. ಸೋಷಿಯಲ್ ಮೀಡಿಯಾದಾದ್ಯಂತ ಅಭಿನಂದನೆಗಳ ಮಹಾಪೂರ. ಅದಷ್ಟೇ ಅಲ್ಲ, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸಂಭ್ರಮ ಸಡಗರ ಎಲ್ಲ ಕಡೆಗಳಲ್ಲೂ ಕೂಡ.